ಸಮಸ್ತ ನಾಡಿನ ಜನತೆಗೆ ವಿಶ್ವಕ್ಕೆ ಶಾಂತಿಯ ಸಂದೇಶ ಸಾರಿದ ಮಾನವ ಕುಲದ ಮೊದಲ ಜ್ಞಾನಿ, ಜಗದ ಮೊದಲ ವಿಜ್ಞಾನಿ ತಥಾಗತ ಗೌತಮ ಬುದ್ಧ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ವೈಶಾಖ ಶುದ್ಧ ಪೌರ್ಣಮಿ ಬುದ್ಧರ ಜಯಂತಿ. ವಿಶೇಷವೆಂದರೆ ಬುದ್ಧ ಹುಟ್ಟಿದ್ದು, ಜ್ಞಾನೋದಯವಾಗಿದ್ದು, ಮೋಕ್ಷ ಮೂರರ ಸಂಗಮದ ದಿನವಿದು. ಬುದ್ಧ ಎಂದರೆ ಎಚ್ಚರಗೊಂಡವ. ಯಾರ್ಯಾರು ವಾಸ್ತವಕ್ಕೆ ಜಾಗೃತಗೊಂಡಿರುವರೋ ಅವರೆಲ್ಲ ಬುದ್ಧರೇ. ಯಾವತ್ತೂ ಬುದ್ಧ ತಾನೊಬ್ಬ ದೇವರು, ಪ್ರವಾದಿ, ಸುಧಾರಕ ಎಂದು ಹೇಳಿಕೊಳ್ಳಲಿಲ್ಲ. ಬದಲಿಗೆ ಬದುಕಿನ ಆಳ ನಿರಾಳವನ್ನು ಅರ್ಥೈಸಿಕೊಳ್ಳಲು ಯತ್ನಿಸಿದ್ದ. ಹಂಗಿನ ಅರಮನೆಯಲ್ಲಿ ರಾಜಕುಮಾರನಾಗಿ ಬದುಕುವುದಕ್ಕಿಂತ ಜ್ಞಾನದ ಅರಮನೆಯಲ್ಲಿ ಮುಮುಕ್ಷುವಾಗಿ ಬದುಕುವುದೇ ಲೇಸೆಂದು ಭಾವಿಸಿದ್ದ ಮಹಾನುಭಾವ ಈ ಗೌತಮ ಬುದ್ಧ. ತನ್ನ ಮಗನೆಲ್ಲಿ ದಾರ್ಶನಿಕನಾಗಿ ಬಿಡುತ್ತಾನೋ ಎನ್ನುವ ಭಯದಿಂದ ಶುದ್ಧೋಧನ ಮಹಾರಾಜ ಸಿದ್ಧಾರ್ಥನನ್ನು ಬಂಗಾರದ ಪಂಜರದಲ್ಲಿಟ್ಟಿದ್ದ. ಸುಖದ ಹೊರತಾಗಿ ಜಗದಲ್ಲಿ ಮತ್ತೇನಿಲ್ಲ ಎಂಬ ಭಾವನೆ ಮೂಡಿಸಿದ್ದ. ವಿಧಿಯ ಲೀಲೆ, ಅದರ ಮುಂದೆ ತಲೆ ಎತ್ತುವವರಾರು. ಒಂದು ಸಂದರ್ಭದಲ್ಲಿ ನಗರ ಸಂಚಾರಕ್ಕೆಂದು ಹೊರಟಿದ್ದ ಸಿದ್ಧಾರ್ಥ. ಅವನೆದುರಿಗೆ ಜೀವನ್ಮರಣದ ಚಕ್ರದ ಸನ್ನಿವೇಶಗಳು ಹಾದು ಹೋದವು. ಸೋಜಿಗದಿಂದ ವಿಸ್ಮಯನಾದ ಸಿದ್ಧಾರ್ಥನಿಗೆ ಜೀವನದ ವ್ಯಾಖ್ಯೆ ಅಷ್ಟು ಸರಳವಾದುದಲ್ಲ ಎನ್ನುವುದು ಮನಗಂಡ. ನಿಜ ಬದುಕಿನ ಭವಿಷ್ಯಕ್ಕಾಗಿ ಅಲೆಮಾರಿ ಸಂತನಾದ. ಲೋಕಾನುಭವಕ್ಕಾಗಿ ಅವನ ಪರ್ಯಟನ. ಬಲ್ಲವರನ್ನು ಕಂಡಲ್ಲಿ ಗುರುವಾಗಿಸಿಕೊಂಡ. ಅವರೊಡನೆ ಚರ್ಚಿಸಿದ, ಸಂವಾದಿಸಿದ, ಮುಂದೆ ವಿಶ್ವಗುರುವೆನ್ನಿಸಿದ. ಬುದ್ಧನಿಗೆ ಧ್ಯಾನಾವಸ್ಥೆ ಎಂದರೆ ಆಲೋಚನೆ, ಅವಲೋಕನಕ್ಕೆ ಚಿಂತನಾ ವ್ಯವಧಾನ. ಆ ಗತಿಯಲ್ಲೇ ತನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡ ಧೀಮಂತ ಆತ. ಜ್ಞಾನೋದಯಕ್ಕೆ ಕಠಿಣ ವ್ರತ ಉಪವಾಸ ಅಗತ್ಯವಿಲ್ಲ, ದೇಹ ದಂಡಿಸಬೇಕಿಲ್ಲ, ಆಹಾರ ನೀರು ಸೇವಿಸಬಹುದು. ನದಿಯಲ್ಲಿ ಮೀಯಬಹುದು. ಜ್ಞಾನಾರ್ಜನೆಗೆ ಬೇಕಾದ್ದು ಸಾಮಾನ್ಯ ಪ್ರಜ್ಞೆ, ತಿಳಿವಿನ ಹಸಿವು. ತಾನೊಮ್ಮೆ ಹಸಿವಿನ ವ್ರತದಲ್ಲಿದ್ದಾಗ ಬಾಲೆಯೊಬ್ಬಳು ನೀಡಿದ ಅನ್ನದ ಬೋಗುಣಿ ಹಾಗೆ ಕಣ್ಣು ತೆರೆಯಿಸಿತ್ತು. 80 ವರ್ಷಗಳ ಕಾಲ ಜೀವಿಸಿದ ಬುದ್ಧ ತನ್ನ ಅನುಯಾಯಿಗಳಿಗೆ ನೀಡಿದ ಸಂದೇಶ ಮನನೀಯ. ನೀವು ಯಾರನ್ನೂ ಹಿಂಬಾಲಿಸಬೇಡಿ, ಅತಿರೇಕ, ಉದ್ವೇಗ, ಆಡಂಬರವಿಲ್ಲದೆ ಬಾಳಿ. ನಿಮಗೆ ನೀವೇ ನೇತಾರರು. ಪ್ರಶ್ನಿಸದೆ ಯಾರು ಏನೇ ಹೇಳಿದರೂ ಒಪ್ಪಬೇಡಿ, ನಾನು ಹೇಳುವುದನ್ನೂ ಕೂಡ ಎಂದು ಬೋಧಿಸಿದ ಮಹಾನ್ ಜ್ಞಾನಿಗೆ ನಮ್ಮ ಕೋಟಿ ಕೋಟಿ ನಮನಗಳು. ಎಲ್ಲರಿಗೂ ಬುದ್ಧ ಪೌರ್ಣಿಮೆಯ ಶುಭಾಶಯಗಳು. ಮತ್ತೊಮ್ಮೆ